ಪಾಕಿಸ್ತಾನದತ್ತ ವಾಲಿದ್ದ ಆಡಳಿತ ಈಗ ಮತ್ತೆ ತನ್ನ ದೋಸ್ತಿಯ ವಿರುದ್ಧವೇ ಬುಸುಗುಡ್ತಾ ಇದೆ. ಪಾಕಿಸ್ತಾನ ತನ್ನ ಕ್ಷಮೆ ಕೇಳಬೇಕು, ತನಗೆ ಪರಿಹಾರ ಕೊಡಬೇಕು ಅಂತ ಬಾಂಗ್ಲಾದೇಶ ಆಗ್ರಹಿಸಿದೆ. ಯಾಕಾಗಿ ಅಂಥದ್ದೇನಾಯ್ತು ಈ ವರದಿ ನೋಡಿ. ಸಾವಿರದ 1971ರ ನರಮೇಧಕ್ಕೆ ಕ್ಷಮೆಯಾಚಿಸಿ ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶ ಆಗ್ರಹ. ಶೇಖಸಿನ ಆಡಳಿತವನ್ನ ಕೆಡವಿದ ಬಳಿಕ ಬಾಂಗ್ಲಾದೇಶ ಪಾಕಿಸ್ತಾನದ ಕಡೆ ವಾಲಿತ್ತು. ಎರಡು ದೇಶಗಳು ಬಾಯಿ ಬಾಯಿ ಎಂಬಂತೆ ಆಗೋ ಹಂತಕ್ಕೆ ಬಂದಿದ್ವು. ಅಷ್ಟರಲ್ಲಿ ಉಭಯ ದೇಶಗಳ ನಡುವೆ ಆಕ್ರೋಶದ ಜ್ವಾಲೆ ಹೊತ್ತಿಕೊಂಡಿದೆ. 1971ರ ನರಮೇಧದ ಪ್ರತಿಯಾಗಿ ಸಾರ್ವಜನಿಕವಾಗಿ ಕ್ಷಮೆ ಕೇಳುವಂತೆ ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶ ಪಟ್ಟು ಹಿಡಿದಿದೆ. 1971ರಲ್ಲಿ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದ ನಡುವೆ ಯುದ್ಧ ನಡೆದಿತ್ತು. ವಿಮೋಚನಾ ಯುದ್ಧದ ಬಳಿಕ ಬಾಂಗ್ಲಾದೇಶವೆಂಬ ಹೊಸ ದೇಶ ಹುಟ್ಟುಕೊಂಡಿತ್ತು. ಯುದ್ಧದಲ್ಲಿ ಬಾಂಗ್ಲಾದೇಶದ 30 ಲಕ್ಷಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು. ಬಾಂಗ್ಲಾದೇಶದ ನೂರಾರು ಮಹಿಳೆಯರ ಮೇಲೆ ಅತ್ಯಾಚಾರ ನಡೆದಿತ್ತು. ರಕ್ತ ದೋಕುಳಿ ಹೋರಾಟದ ಬಳಿಕ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಆದ್ರೆ ಬಾಂಗ್ಲಾದೇಶ ರಚನೆಯಾದ ಬಳಿಕ ಬರಬೇಕಿದ್ದ ಆಸ್ತಿ ನೀಡಿರಲಿಲ್ಲ. ಹೀಗಾಗಿ ಒಟ್ಟು 36,000 ಕೋಟಿ ನೀಡುವಂತೆ ಬಾಂಗ್ಲಾದೇಶ ಪಟ್ಟು ಹಿಡಿದಿದೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾತುಕತೆಗೆ ಸಿದ್ಧ ಅಂತ ಪಾಕಿಸ್ತಾನ ಗ್ರೀನ್ ಸಿಗ್ನಲ್ ನೀಡಿದೆ. ಮೀಟಿಂಗ್ನಲ್ಲಿ ಕ್ಷಮೆ ಕೇಳಿ ಬಾಂಗ್ಲಾದೇಶಕ್ಕೆ ಸಲ್ಲಬೇಕಿದ್ದ ಹಣವನ್ನ ಪಾಕಿಸ್ತಾನ ನೀಡುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಾಂಗ್ಲಾದೇಶದಲ್ಲಿ ರಾಜಕೀಯ ವಿಪ್ಲವದ ನಂತರ ಪಾಕಿಸ್ತಾನದತ್ತ ವಾಲಿದ್ದ ಆಡಳಿತ ಈಗ ಮತ್ತೆ ತನ್ನ ದೋಸ್ತಿಯ ವಿರುದ್ಧವೇ ಬುಸುಗುಡ್ತಾ ಇದೆ. ಪಾಕಿಸ್ತಾನ ತನ್ನ ಕ್ಷಮೆ ಕೇಳಬೇಕು, ತನಗೆ ಪರಿಹಾರ ಕೊಡಬೇಕು ಅಂತ ಬಾಂಗ್ಲಾದೇಶ ಆಗ್ರಹಿಸಿದೆ. ಯಾಕಾಗಿ ಅಂಥದ್ದೇನಾಯ್ತು ಈ ವರದಿ ನೋಡಿ. 1971ರ ನರಮೇಧಕ್ಕೆ ಕ್ಷಮೆಯಾಚಿಸಿ ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶ ಆಗ್ರಹ. ಶೇಖಸಿನ ಆಡಳಿತವನ್ನ ಕೆಡವಿದ ಬಳಿಕ ಬಾಂಗ್ಲಾದೇಶ ಪಾಕಿಸ್ತಾನದ ಕಡೆ ವಾಲಿತ್ತು. ಎರಡು ದೇಶಗಳು ಬಾಯಿ ಬಾಯಿ ಎಂಬಂತೆ ಆಗೋ ಹಂತಕ್ಕೆ ಬಂದಿದ್ವು. ಅಷ್ಟರಲ್ಲಿ ಉಭಯ ದೇಶಗಳ ನಡುವೆ ಆಕ್ರೋಶದ ಜ್ವಾಲೆ ಹೊತ್ತಿಕೊಂಡಿದೆ. 1971ರ ನರಮೇಧದ ಪ್ರತಿಯಾಗಿ ಸಾರ್ವಜನಿಕವಾಗಿ ಕ್ಷಮೆ ಕೇಳುವಂತೆ ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶ ಪಟ್ಟು ಹಿಡಿದಿದೆ. 1971ರಲ್ಲಿ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದ ನಡುವೆ ಯುದ್ಧ ನಡೆದಿತ್ತು. ವಿಮೋಚನಾ ಯುದ್ಧದ ಬಳಿಕ ಬಾಂಗ್ಲಾದೇಶವೆಂಬ ಹೊಸ ದೇಶ ಹುಟ್ಟುಕೊಂಡಿತ್ತು. ಯುದ್ಧದಲ್ಲಿ ಬಾಂಗ್ಲಾದೇಶದ 30 ಲಕ್ಷಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು. ಬಾಂಗ್ಲಾದೇಶದ ನೂರಾರು ಮಹಿಳೆಯರ ಮೇಲೆ ಅತ್ಯಾಚಾರ ನಡೆದಿತ್ತು. ರಕ್ತ ದೋಕುಳಿ ಹೋರಾಟದ ಬಳಿಕ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಆದ್ರೆ ಬಾಂಗ್ಲಾದೇಶ ರಚನೆಯಾದ ಬಳಿಕ ಬರಬೇಕಿದ್ದ ಆಸ್ತಿ ನೀಡಿರಲಿಲ್ಲ. ಹೀಗಾಗಿ ಒಟ್ಟು 36,000 ಕೋಟಿ ನೀಡುವಂತೆ ಬಾಂಗ್ಲಾದೇಶ ಪಟ್ಟು ಹಿಡಿದಿದೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾತುಕತೆಗೆ ಸಿದ್ಧ ಅಂತ ಪಾಕಿಸ್ತಾನ ಗ್ರೀನ್ ಸಿಗ್ನಲ್ ನೀಡಿದೆ. ಮೀಟಿಂಗ್ನಲ್ಲಿ ಕ್ಷಮೆ ಕೇಳಿ ಬಾಂಗ್ಲಾದೇಶಕ್ಕೆ ಸಲ್ಲಬೇಕಿದ್ದ ಹಣವನ್ನ ಪಾಕಿಸ್ತಾನ ನೀಡುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಾಂಗ್ಲಾದೇಶದಲ್ಲಿ ರಾಜಕೀಯ ವಿಪ್ಲವದ ನಂತರ ಪಾಕಿಸ್ತಾನದತ್ತ ವಾಲಿದ್ದ ಆಡಳಿತ ಈಗ ಮತ್ತೆ ತನ್ನ ದೋಸ್ತಿಯ ವಿರುದ್ಧವೇ ಬುಸುಗುಡ್ತಾ ಇದೆ. ಪಾಕಿಸ್ತಾನ ತನ್ನ ಕ್ಷಮೆ ಕೇಳಬೇಕು, ತನಗೆ ಪರಿಹಾರ ಕೊಡಬೇಕು ಅಂತ ಬಾಂಗ್ಲಾದೇಶ ಆಗ್ರಹಿಸಿದೆ. ಯಾಕಾಗಿ ಅಂಥದ್ದೇನಾಯ್ತು ಈ ವರದಿ ನೋಡಿ. 1971ರ ನರಮೇಧಕ್ಕೆ ಕ್ಷಮೆಯಾಚಿಸಿ ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶ ಆಗ್ರಹ. ಶೇಖಸಿನ ಆಡಳಿತವನ್ನ ಕೆಡವಿದ ಬಳಿಕ ಬಾಂಗ್ಲಾದೇಶ ಪಾಕಿಸ್ತಾನದ ಕಡೆ ವಾಲಿತ್ತು. ಎರಡು ದೇಶಗಳು ಬಾಯಿ ಬಾಯಿ ಎಂಬಂತೆ ಆಗೋ ಹಂತಕ್ಕೆ ಬಂದಿದ್ವು. ಅಷ್ಟರಲ್ಲಿ ಉಭಯ ದೇಶಗಳ ನಡುವೆ ಆಕ್ರೋಶದ ಜ್ವಾಲೆ ಹೊತ್ತಿಕೊಂಡಿದೆ. 1971ರ ನರಮೇಧದ ಪ್ರತಿಯಾಗಿ ಸಾರ್ವಜನಿಕವಾಗಿ ಕ್ಷಮೆ ಕೇಳುವಂತೆ ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶ ಪಟ್ಟು ಹಿಡಿದಿದೆ.
1971ರಲ್ಲಿ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದ ನಡುವೆ ಯುದ್ಧ ನಡೆದಿತ್ತು. ವಿಮೋಚನಾ ಯುದ್ಧದ ಬಳಿಕ ಬಾಂಗ್ಲಾದೇಶವೆಂಬ ಹೊಸ ದೇಶ ಹುಟ್ಟುಕೊಂಡಿತ್ತು. ಯುದ್ಧದಲ್ಲಿ ಬಾಂಗ್ಲಾದೇಶದ 30 ಲಕ್ಷಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು. ಬಾಂಗ್ಲಾದೇಶದ ನೂರಾರು ಮಹಿಳೆಯರ ಮೇಲೆ ಅತ್ಯಾಚಾರ ನಡೆದಿತ್ತು. ರಕ್ತ ದೋಕುಳಿ ಹೋರಾಟದ ಬಳಿಕ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಆದ್ರೆ ಬಾಂಗ್ಲಾದೇಶ ರಚನೆಯಾದ ಬಳಿಕ ಬರಬೇಕಿದ್ದ ಆಸ್ತಿ ನೀಡಿರಲಿಲ್ಲ. ಹೀಗಾಗಿ ಒಟ್ಟು 36,000 ಕೋಟಿ ನೀಡುವಂತೆ ಬಾಂಗ್ಲಾದೇಶ ಪಟ್ಟು ಹಿಡಿದಿದೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾತುಕತೆಗೆ ಸಿದ್ಧ ಅಂತ ಪಾಕಿಸ್ತಾನ ಗ್ರೀನ್ ಸಿಗ್ನಲ್ ನೀಡಿದೆ. ಮೀಟಿಂಗ್ ನಲ್ಲಿ ಕ್ಷಮೆ ಕೇಳಿ ಬಾಂಗ್ಲಾದೇಶಕ್ಕೆ ಸಲ್ಲಬೇಕಿದ್ದ ಹಣವನ್ನು ಪಾಕಿಸ್ತಾನ ನೀಡುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಾಂಗ್ಲಾದೇಶದಲ್ಲಿ ರಾಜಕೀಯ ವಿಪ್ಲವದ ನಂತರ ಪಾಕಿಸ್ತಾನದತ್ತ ವಾಲಿದ್ದ ಆಡಳಿತ ಈಗ ಮತ್ತೆ ತನ್ನ ದೋಸ್ತಿಯ ವಿರುದ್ಧವೇ ಬುಸುಗುಡ್ತಾ ಇದೆ. ಪಾಕಿಸ್ತಾನ ತನ್ನ ಕ್ಷಮೆ ಕೇಳಬೇಕು, ತನಗೆ ಪರಿಹಾರ ಕೊಡಬೇಕು ಅಂತ ಬಾಂಗ್ಲಾದೇಶ ಆಗ್ರಹಿಸಿದೆ. ಯಾಕಾಗಿ ಅಂಥದ್ದೇನಾಯ್ತು ಈ ವರದಿ ನೋಡಿ. 1971ರ ನರಮೇಧಕ್ಕೆ ಕ್ಷಮೆಯಾಚಿಸಿ ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶ ಆಗ್ರಹ. ಷೇಖಸಿನ ಆಡಳಿತವನ್ನ ಕೆಡವಿದ ಬಳಿಕ ಬಾಂಗ್ಲಾದೇಶ ಪಾಕಿಸ್ತಾನದ ಕಡೆ ವಾಲಿತ್ತು. ಎರಡು ದೇಶಗಳು ಬಾಯಿ ಬಾಯಿ ಎಂಬಂತೆ ಆಗೋ ಹಂತಕ್ಕೆ ಬಂದಿದ್ವು. ಅಷ್ಟರಲ್ಲಿ ಉಭಯ ದೇಶಗಳ ನಡುವೆ ಆಕ್ರೋಶದ ಜ್ವಾಲೆ ಹೊತ್ತಿಕೊಂಡಿದೆ. 1971ರ ನರಮೇಧದ ಪ್ರತಿಯಾಗಿ ಸಾರ್ವಜನಿಕವಾಗಿ ಕ್ಷಮೆ ಕೇಳುವಂತೆ ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶ ಪಟ್ಟು ಹಿಡಿದಿದೆ. 1971ರಲ್ಲಿ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದ ನಡುವೆ ಯುದ್ಧ ನಡೆದಿತ್ತು. ವಿಮೋಚನಾ ಯುದ್ಧದ ಬಳಿಕ ಬಾಂಗ್ಲಾದೇಶವೆಂಬ ಹೊಸ ದೇಶ ಹುಟ್ಟುಕೊಂಡಿತ್ತು. ಯುದ್ಧದಲ್ಲಿ ಬಾಂಗ್ಲಾದೇಶದ 30 ಲಕ್ಷಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು. ಬಾಂಗ್ಲಾದೇಶದ ನೂರಾರು ಮಹಿಳೆಯರ ಮೇಲೆ ಅತ್ಯಾಚಾರ ನಡೆದಿತ್ತು. ರಕ್ತ ದೋಕುಳಿ ಹೋರಾಟದ ಬಳಿಕ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಆದ್ರೆ ಬಾಂಗ್ಲಾದೇಶ ರಚನೆಯಾದ ಬಳಿಕ ಬರಬೇಕಿದ್ದ ಆಸ್ತಿ ನೀಡಿರಲಿಲ್ಲ. ಹೀಗಾಗಿ ಒಟ್ಟು 36,000 ಕೋಟಿ ನೀಡುವಂತೆ ಬಾಂಗ್ಲಾದೇಶ ಪಟ್ಟು ಹಿಡಿದಿದೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾತುಕತೆಗೆ ಸಿದ್ಧ ಅಂತ ಪಾಕಿಸ್ತಾನ ಗ್ರೀನ್ ಸಿಗ್ನಲ್ ನೀಡಿದೆ. ಮೀಟಿಂಗ್ ನಲ್ಲಿ ಕ್ಷಮೆ ಕೇಳಿ ಬಾಂಗ್ಲಾದೇಶಕ್ಕೆ ಸಲ್ಲಬೇಕಿದ್ದ ಹಣವನ್ನು ಪಾಕಿಸ್ತಾನ ನೀಡುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಾಂಗ್ಲಾದೇಶದಲ್ಲಿ ರಾಜಕೀಯ ವಿಪ್ಲವದ ನಂತರ ಪಾಕಿಸ್ತಾನದತ್ತ ವಾಲಿದ್ದ ಆಡಳಿತ ಈಗ ಮತ್ತೆ ತನ್ನ ದೋಸ್ತಿಯ ವಿರುದ್ಧವೇ ಬುಸುಗುಡ್ತಾ ಇದೆ. ಪಾಕಿಸ್ತಾನ ತನ್ನ ಕ್ಷಮೆ ಕೇಳಬೇಕು, ತನಗೆ ಪರಿಹಾರ ಕೊಡಬೇಕು ಅಂತ ಬಾಂಗ್ಲಾದೇಶ ಆಗ್ರಹಿಸಿದೆ. ಯಾಕಾಗಿ ಅಂಥದ್ದೇನಾಯ್ತು ಈ ವರದಿ ನೋಡಿ. 1971ರ ನರಮೇಧಕ್ಕೆ ಕ್ಷಮೆಯಾಚಿಸಿ ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶ ಆಗ್ರಹ. ಷೇಖಸಿನ ಆಡಳಿತವನ್ನ ಕೆಡವಿದ ಬಳಿಕ ಬಾಂಗ್ಲಾದೇಶ ಪಾಕಿಸ್ತಾನದ ಕಡೆ ವಾಲಿತ್ತು. ಎರಡು ದೇಶಗಳು ಬಾಯಿ ಬಾಯಿ ಎಂಬಂತೆ ಆಗೋ ಹಂತಕ್ಕೆ ಬಂದಿದ್ವು. ಅಷ್ಟರಲ್ಲಿ ಉಭಯ ದೇಶಗಳ ನಡುವೆ ಆಕ್ರೋಶದ ಜ್ವಾಲೆ ಹೊತ್ತಿಕೊಂಡಿದೆ. 1971ರ ನರಮೇಧದ ಪ್ರತಿಯಾಗಿ ಸಾರ್ವಜನಿಕವಾಗಿ ಕ್ಷಮೆ ಕೇಳುವಂತೆ ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶ ಪಟ್ಟು ಹಿಡಿದಿದೆ. 1971ರಲ್ಲಿ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದ ನಡುವೆ ಯುದ್ಧ ನಡೆದಿತ್ತು. ವಿಮೋಚನಾ ಯುದ್ಧದ ಬಳಿಕ ಬಾಂಗ್ಲಾದೇಶವೆಂಬ ಹೊಸ ದೇಶ ಹುಟ್ಟುಕೊಂಡಿತ್ತು. ಯುದ್ಧದಲ್ಲಿ ಬಾಂಗ್ಲಾದೇಶದ 30 ಲಕ್ಷಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು. ಬಾಂಗ್ಲಾದೇಶದ ನೂರಾರು ಮಹಿಳೆಯರ ಮೇಲೆ ಅತ್ಯಾಚಾರ ನಡೆದಿತ್ತು. ರಕ್ತ ದೋಕುಳಿ ಹೋರಾಟದ ಬಳಿಕ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಆದ್ರೆ ಬಾಂಗ್ಲಾದೇಶ ರಚನೆಯಾದ ಬಳಿಕ ಬರಬೇಕಿದ್ದ ಆಸ್ತಿ ನೀಡಿರಲಿಲ್ಲ. ಹೀಗಾಗಿ ಒಟ್ಟು 36,000 ಕೋಟಿ ನೀಡುವಂತೆ ಬಾಂಗ್ಲಾದೇಶ ಪಟ್ಟು ಹಿಡಿದಿದೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾತುಕತೆಗೆ ಸಿದ್ಧ ಅಂತ ಪಾಕಿಸ್ತಾನ ಗ್ರೀನ್ ಸಿಗ್ನಲ್ ನೀಡಿದೆ. ಮೀಟಿಂಗ್ ನಲ್ಲಿ ಕ್ಷಮೆ ಕೇಳಿ ಬಾಂಗ್ಲಾದೇಶಕ್ಕೆ ಸಲ್ಲಬೇಕಿದ್ದ ಹಣವನ್ನು ಪಾಕಿಸ್ತಾನ ನೀಡುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.